ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕೆಲವೇ ಕ್ಷಣಗಳಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಮೀಟಿಂಗ್ ನಡೆಸಲಿದ್ದಾರೆ. ಸಚಿವರುಗಳೊಂದಿಗೆ ಸಭೆ ನಡೆಸಲಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಇವತ್ತಿನ ಸಭೆ ಬಹಳ ಇಂಪಾರ್ಟೆಂಟ್. ಅಧಿವೇಶನ ಆರಂಭ ಆಗ್ತಾ ಇದೆ. ಇವತ್ತೇ ಪಾಪ ಸಚಿವರುಗಳಿಗೆ ಇವತ್ತೇ ಖಾತೆ ಹಂಚಿಕೆ ಮಾಡಿದ್ದಾರೆ. ನಾಳೆ ಆಯಾ ಖಾತೆಗಳಿಗೆ ಸಂಬಂಧಪಟ್ಟಂತೆ ಶಾಸಕರುಗಳು ಉತ್ತರ ಕೇಳ್ತಾರೆ. ಅಂದರೆ ಪ್ರಶ್ನೆ ಮಾಡಿ ಉತ್ತರ ಕೊಡಿ ಅಂತ ಕೇಳ್ತಾರೆ. ಆಗ ಏನು ಮಾಡ್ತಾರೆ, ಏನು ಉತ್ತರ ಕೊಡಬೇಕು ಸಚಿವರುಗಳು? ಮೇ ಬಿ ರಾಜ್ಯ ರಾಜಕಾರಣದ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಅಂತ ಅನಿಸುತ್ತೆ ಅಧಿವೇಶನ ಇಟ್ಕೊಂಡು ಅದರ ಹಿಂದಿನ ದಿನ ಸಚಿವರುಗಳಿಗೆ ಖಾತೆ ಹಂಚಿಕೆ ಮಾಡಿರೋದು. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ನಡೆಯುತ್ತೆ. ಕೆಲವೇ ಕ್ಷಣಗಳಲ್ಲಿ ಸಚಿವರಿಗೆ ಖಾತೆ ಹಂಚಿಕೆಯಾಗುತ್ತೆ. ಅಂದರೆ ಈಗ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರೋದು ಕರೆಕ್ಟ್ ಆಗಿದೆ, ಬಟ್ ಒಂದು ಅಧಿಕೃತ ಅಂತ ಸರ್ಕಾರದಿಂದನೇ ಬರಬೇಕಲ್ಲ. ಅಂಕಿತ ಆಗಿಬಿಟ್ರೆ ಮುಗೀತು ರಾಜ್ಯಪಾಲರಿಂದ. ಖಾತೆ ಹಂಚಿಕೆ ಬಳಿಕ ಸಚಿವರೊಂದಿಗೆ ಡಿಕೆ ಶಿವಕುಮಾರ್ ಮೀಟಿಂಗ್ ನಡೆಸ್ತಾರೆ. ಅಧಿವೇಶನದ ಕುರಿತು ಸಭೆಯಲ್ಲಿ ಚರ್ಚೆ ಆಗುತ್ತೆ. ಸದನದಲ್ಲಿ ವಿಪಕ್ಷಕ್ಕೆ ತಿರುಗೇಟು ಕೊಡೋ ಬಗ್ಗೆ ಚರ್ಚೆಯನ್ನ ನಡೆಸಲಿದ್ದಾರೆ. ಅಷ್ಟು ಸುಲಭನ? ವಿಪಕ್ಷಗಳಿಗಾಗಲೇ ಕಾದು ಕೂತಿದ್ದಾವೆ. ಯಾವ ವಿಚಾರದಲ್ಲಿ ಹೇಗೆಲ್ಲ ಕಟ್ ಹಾಕಬೇಕು ಸರ್ಕಾರವನ್ನ ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ಸವಾಲುಗಳನ್ನ ಎದುರಿಸಬೇಕಾದಂತ ಸವಾಲು ಡಿಕೆ ಶಿವಕುಮಾರ್ ಅವರ ಮುಂದೆ ಇದೆ. ಒಂದಲ್ಲ ಎರಡಲ್ಲ. ಇದೆಲ್ಲದರ ನಡುವೆ ಸಚಿವರ ಅಥವಾ ಸಚಿವರ ಆಗಬೇಕು ಅನ್ಕೊಂಡವರ ಅಸಮಾಧಾನ ಇದೆಯಲ್ಲ, ಸಂಪುಟದಲ್ಲಿ ಸ್ಥಾನ ಸಿಗದ ಅಸಮಾಧಾನಿತ ಶಾಸಕರಿದಾರಲ್ಲ, ಅವರನ್ನ ಒಂದು ಕಡೆ ತಣ್ಣಗೆ ಮಾಡೋ ಕೆಲಸ. ಇದೆಲ್ಲದರ ನಡುವೆ ಈಗ ಬೇರೆ ಬೇರೆ ಸವಾಲುಗಳು ಬೇರೆ ಇದ್ದಾವೆ. ಅಧಿವೇಶನದಲ್ಲಿ ಅದನ್ನೆಲ್ಲ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಮುಖ್ಯಮಂತ್ರಿಗಳು? ಕೇಳಿದ್ರೆ ಹೇಳ್ತಾರೆ ನಾನೇ ಎಲ್ಲ ನೋಡ್ಕೊಳ್ತೀನಿ, ಎಲ್ಲ ಇಲಾಖೆಯ ಉತ್ತರವನ್ನ ನಾನೇ ಕೊಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಮಾತಾಡಿದ್ರು. ಅಷ್ಟು ಸುಲಭನೂ ಅಲ್ಲ ಅದು.